ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಇವತ್ತು ಏನಾಗತ್ತೆ ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಇಲ್ಲಿ ಭೂಮಿ ಮನೆಯಿಂದ ಹೊರಟು ನಿಂತಿದ್ದಾಳೆ. ಅವಳು ಹೊರಟು ನಿಂತರೂ ಅಜಿತ್ ಅವಳನ್ನ ತಡೆದಿಲ್ಲ. ಆದರೆ ಸತ್ಯಣ್ಣ ಕೊಟ್ಟಿರೋ ಟ್ವಿಸ್ಟಿಂದ ಮತ್ತೆ ಅಜಿತ್ ಹಾಗೆ ಭೂಮಿ ಒಂದಾಗಿದ್ದಾರೆ. ಏನಾಗತ್ತೆ ಅಂತ ನೋಡ್ಕೊಂಬರೋಣ. ಸತ್ಯಣ್ಣ ಆ ಥರದ್ದು ಏನು ಮಾಡಿದ್ರು ಅಂತ. ಇಲ್ಲಿ ಭೂಮಿ ಅಜಿತ್ ಮುಂದೆ ಹೊರಡಕ್ಕೆ ರೆಡಿ ಆಗ್ತಾಳೆ. ಆದರೆ ಅಜಿತ್ ಅವಳನ್ನು ತಡೆಯೋದು ಇಲ್ಲ. ತುಂಬಾನೇ ಬೇಜಾರಾಗತ್ತೆ ಇಲ್ಲಿ ಭೂಮಿಗೆ. ಸೊ ಭೂಮಿ ಅಲ್ಲಿಂದ ಹೊರಡಬೇಕು, ಇನ್ನೇನು ಮನೆಯಿಂದ ಸ್ಟೆಪ್ಸ್ ಇಡಬೇಕು. ಅಷ್ಟರಲ್ಲೇ ಅಲ್ಲಿಗೆ ಸತ್ಯಣ್ಣ ಬರ್ತಾರೆ. ಸತ್ಯಣ್ಣ ಬಂದು, ವಾವ್ ಭೂಮಿ, ಮನೆಯಿಂದ ಹೊರಡಕ್ಕೆ ರೆಡಿ ಆಗಿದೀಯಾ? ಆ ಸತ್ಯಣ್ಣ ನೋಡಿ ಭೂಮಿ, ಸತ್ಯಣ್ಣ ನೀನು ಮನೆಗೆ ಹೊರಡ್ಲಿಲ್ವಾ ಅಂತ ಕೇಳ್ತಾರೆ. ಆಗ ಇಲ್ಲಿ ಸತ್ಯಣ್ಣ, ಇಲ್ಲಿರೋದು ನಮ್ಮ ಮನೆ, ಅಲ್ಲಿರುವುದು ಸುಮ್ಮನೆ, ಹಾಗಾಗಿ ನಾನೇನು ಮನೆಗೆ ಹೋಗಿಲ್ಲ. ನನ್ನ ತಂಗಿ ಈ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಕಾವಲು ನಿಂತಿದ್ದೀನಿ ಅಂತ ಹೇಳ್ತಾರೆ ಸತ್ಯಣ್ಣ ಹತ್ರ. ಇಡೀ ಪ್ರಪಂಚನ ಎದುರು ಹಾಕ್ಕೊಂಡು ನಮ್ಮ ಸಾಹೇಬ್ರು ಅಗ್ನಿಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿ ಮನೆಗೆ ಕರ್ಕೊಂಬಂದ್ರು. ಅಷ್ಟೇ ಅಲ್ಲ, ನನಗೆ ಮನೇಲಿ ಒಂದು ಸ್ಥಾನಮಾನ, ಘನತೆ, ಗೌರವ ಎಲ್ಲೂ ತಂದ್ರು ಕೊಟ್ರು. ಆದರೆ ಈಗ ಅದೇ ಮನುಷ್ಯನಿಗೆ ನಾನು ಬೇಡ ಅಂದ್ರೆ ಸತ್ಯನ ಸರಿ ಆಗಿಲ್ಲ ಆಗೋಯ್ತಲ್ವಾ? ಸಾಹೇಬ್ರ ಹತ್ರ ಹೋಗಿ ಅತ್ತು ಗೋಗೆರ್ದು ಕ್ಷಮೆ ಕೇಳಿ ನಾನಿಲ್ಲೇ ಇರ್ತೀನಿ ಅಂತ ಕೇಳ್ಬೋದು. ಆದರೆ ಏನಂತ ಕೇಳಿ ಸತ್ಯಣ್ಣ? ಕೇಳೋ ಅಧಿಕಾರ ನನಗಿಲ್ಲ. ಯಾಕೆಂದ್ರೆ ಅವ್ರ ನಿಜವಾದ ಹೆಂಡತಿ ನಾನಲ್ಲ ಅಲ್ವಾ? ನಾನು ಸಾಹೇಬ್ರನ್ನ ಮದುವೆಯಾಗಿ ಬಂದಿರೋದು 1 ವರ್ಷದ ಮಟ್ಟಿಗೆ. ಇಲ್ಲಿ ಭೂಮಿ ಸತ್ಯಣ್ಣ ಏನು ಹೇಳಿದ್ರು ಕೇಳ್ತಾ ಇರಲ್ಲ. ಆಗ ಒಂದು ಪ್ಲಾನ್ ಮಾಡಿ ಸತ್ಯಣ್ಣ ಒಂದು ಸೂಟ್ ಕೇಸನ್ನ ಕೊಡ್ತಾರೆ. ಸೂಟ್ ಕೇಸ್ ಇದರಲ್ಲಿ ಓಪನ್ ಮಾಡು, ಇದರಲ್ಲಿ ಏನಿದೆ ಅಂತ ಭೂಮಿ ಕೇಳಿದಾಗ ಓಪನ್ ಮಾಡೋಕೆ ಗೊತ್ತಾಗತ್ತೆ ಅಂತ ಹೇಳಿದಾಗ ಅಲ್ಲಿ ಒಂದು ಲೆಟರ್ ಇರುತ್ತೆ. ಈ ಲೆಟರನ್ನು ಓದು, ನಿನಗೆ ಅರ್ಥ ಆಗತ್ತೆ ಅಂತ ಹೇಳಿದಾಗ ಇಲ್ಲಿ ಅಜಿತ್ ಅವಳಿಗೆ ಬರೆದಿರೋ ಲೆಟರ್ ಆಗಿರುತ್ತೆ. ಆ ಲೆಟರಲ್ಲಿ ಏನಿರುತ್ತೆ ಅಂದರೆ, ನನ್ನ ಮುದ್ದಿನ ಹೆಂಡತಿಗೆ, ಕಾಂಟ್ರಾಕ್ಟ್ ಮ್ಯಾರೇಜ್ ಆದಮೇಲೆ ನಿನಗೆ ಲವ್ ಲೆಟರ್ ಬರೆಯೋ ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ. ನೀನು ಇಲ್ಲದೆ ಇರೋ ಜೀವನ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಭಯ ಆಗತ್ತೆ. ನಿನ್ನ ಜೊತೆ ಜಗಳ ಆಡಲಿಲ್ಲ ಅಂದರೆ ನನಗೆ ನೆಮ್ಮದಿನೇ ಇರಲ್ಲ. ನಾನು ಹೀಗೆ ಬಲವಂತ ಮಾಡ್ತೀನಿ ಅಂತ ನೀನು ಒಪ್ಕೊಳ್ತಿಲ್ಲ ಅಂದ ಮಾತ್ರಕ್ಕೆ ನಾನು ನನ್ನ ದ್ವೇಷಿಸಲ್ಲ. ಇದು ನನ್ನ ಕೊನೆ ಪ್ರೀತಿ, ಐ ಲವ್ ಯು ಸೋ ಮಚ್ ಅಂತ ಬರ್ದಿರ್ತಾರೆ. ನೋಡಿ ಭೂಮಿಗಂತೂ ತುಂಬಾನೇ ಖುಷಿ ಆಗತ್ತೆ. ಮುಂದೇನಾಗತ್ತೆ ಅಂತ ನೋಡಕ್ಕೆ ನಮ್ಮ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.